ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆಯ ಮೇಲೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಕೆರೂರು ಠಾಣೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಲೋಕಾಬಲೆಗೆ ಬಿದ್ದ ಪಿಎಸ್ಐ ಹಾಗೆ ಪಿಸಿ. ರೆಡ್ ಹ್ಯಾಂಡ್ ಆಗಿ ಲೋಕಾಬಲೆಗೆ ಬಿದ್ದ ಪಿಎಸ್ಐ ಮತ್ತು ಪಿಸಿ. ಕೆರೂರು ಪಿಎಸ್ಐ ಭೀಮಪ್ಪ ರಬಕವಿ, ಪಿಎಸ್ಸಿ ಸಂತೋಷ್ ಬಿರಾದಾರ್. ಬಾಗಲಕೋಟೆ ಜಿಲ್ಲೆಯ ಕೆರೂರು ಠಾಣೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಲೋಕಾಬಲೆಗೆ ಬಿದ್ದ ಪಿಎಸ್ಐ ಮತ್ತು ಪಿಸಿ. ಕೆರೂರು ಪಿಎಸ್ಐ ಭೀಮಪ್ಪ ರಬಕವಿ, ಪಿಸಿ ಸಂತೋಷ್ ಬಿರಾದಾರ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ. ಗ್ಯಾಮ್ಲಿಂಗ್ ಆಡ್ತಾ ಇದ್ದವರನ್ನ ಪೊಲೀಸ್ ಅಧಿಕಾರಿಗಳು ಈಗ ಬಂಧಿಸಿರುವಂತದ್ದು. ಬಳಿಕ ಬಂಧನ ಆಗಿದ್ದವರ ಬಳಿ ಇದ್ದ ಬೈಕ್ ಅನ್ನ ಜಪ್ತಿ ಮಾಡಿದ್ದಾರೆ. ಕೇಸ್ ಹಾಕಬಾರ್ದು ಅಂದ್ರೆ ಲಂಚ ಕೊಡುವಂತೆ ಇವರಿಬ್ರು ಪೊಲೀಸರು ಕೂಡ ಬೇಡಿಕೆಯನ್ನ ಇಟ್ಟಿದ್ದಾರೆ. 1,70,000 ಲಂಚಕ್ಕೆ ಪೊಲೀಸರು ಬೇಡಿಕೆಯನ್ನ ಇಟ್ಟಿರುವಂತದ್ದು. ಇವರಿಬ್ರು ಕೂಡ ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ. ಲೋಕಾಯುಕ್ತ ಎಸ್ಪಿ ಮಹಾನಿಂಗ್ ನಂದಗಾವಿ ನೇತೃತ್ವದಲ್ಲಿ ದಾಳಿಯಾಗಿದೆ. ಬಾಗಲಕೋಟೆ ಜಿಲ್ಲೆಯ ಕೆರೂರು ಠಾಣೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿಟ್ಟಿದ್ದಾರೆ. ಇಬ್ರು ಪೊಲೀಸರು ಭೀಮಪ್ಪ ರಬಕವಿ ಪಿಸಿಐ. ಲೋಕಾಬಲೆಗೆ ಬಿದ್ದ ಪಿಸಿಐ ಹಾಗೂ ಪಿಸಿ. 1,70,000 ಹಣಕ್ಕೆ ಇವರಿಬ್ರು ಕೂಡ ಪೊಲೀಸರು ಬೇಡಿಕೆಯನ್ನ ಇಟ್ಟಿದ್ರು. ಕೇಸ್ ಹಾಕಬಾರ್ದು ಅಂದ್ರೆ ಲಂಚ ಕೊಡುವಂತೆ ಈ ಇಬ್ರು ಪೊಲೀಸರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಇನ್ನು ಒಂದ್ ಕಡೆ ಲಂಚದ ಹಣವನ್ನ ಪಡೆಯುವಾಗ ಲೋಕಾಯುಕ್ತ ಅಧಿಕಾರಿಗಳು ಇವರನ್ನ ಹಿಡಿದಿಟ್ಟಿದ್ದಾರೆ. ಪಿಎಸ್ಐ ಹಾಗೂ ಪಿಸಿ. ಲೋಕಾಯುಕ್ತ ಎಸ್ಪಿ ಮಹಾನಿಂಗ್ ನಂದಗಾವಿ ಅವರ ನೇತೃತ್ವದಲ್ಲಿ ದಾಳಿಯಾಗಿದೆ. ಬಾಗಲಕೋಟೆ ಜಿಲ್ಲೆಯ ಕೆರೂರು ಠಾಣೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿರುವಂತದ್ದು. ಈಗಾಗಲೇ ರೆಡ್ ಹ್ಯಾಂಡ್ ಆಗಿ ಲೋಕಾಬಲೆಗೆ ಪಿಎಸ್ಐ ಹಾಗೂ ಪಿಸಿ ಬಿದ್ದಿದ್ದಾರೆ. ಇನ್ನು ಭೀಮಪ್ಪ ರಬಕವಿ ಪಿಸಿಐ ಹಾಗೆ ಪಿಸಿ. ಲೋಕಾಬಲೆಗೆ ಬಿದ್ದ ಪಿಸಿ ಹಾಗೂ ಪಿಸಿಐ. ಇನ್ನು ಒಂದ್ ಕಡೆ ಗ್ಯಾಮ್ಲಿಂಗ್ ಆಡ್ತಾ ಇದ್ದವರನ್ನ ಇವರಿಬ್ರು ಪೊಲೀಸರು ಬಂಧಿಸಿರ್ತಾರೆ. ಬಂಧಿಸಿದ್ದಾಗ ನೀವೇನಾದ್ರೂ ಒಳಗೆ ಕೇಸ್ ಹಾಕಬಾರ್ದು ಅಂತ ಅಂದ್ರೆ ನೀವು 1,70,000 ಹಣಕ್ಕೆ ಈ ಇಬ್ರು ಪೊಲೀಸರು ಅವ್ರ ಮುಂದೆ ಬೇಡಿಕೆಯನ್ನ ಇಟ್ಟಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅಶೋಕ್, ಬಾಗಲಕೋಟೆ ಜಿಲ್ಲೆಯ ಕೆರೂರು ಠಾಣೆ ಮೇಲೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ರೇಡ್ ಮಾಡೋದಲ್ಲದೆ ಗ್ಯಾಮ್ಲಿಂಗ್ ಆಡ್ತಾ ಇದ್ದವರನ್ನ ಪೊಲೀಸ್ ಅಧಿಕಾರಿಗಳು ಈಗ ಅವರಿಗೆ ಲಂಚ ಕೊಡುವಂತೆ ಬೇಡಿಕೆಯನ್ನ ಇಟ್ಟಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕೆರೂರು ಪಟ್ಟಣದಲ್ಲಿ ಬರುವಂತಹ ಕೆರೂರು ಠಾಣೆ ಪೊಲೀಸ್ ಠಾಣೆ ಪಿಎಸ್ ಆದಂತಹ ಏನು ಭೀಮಪ್ಪ ರಬಕವಿ ಮತ್ತು ಪಿಸಿ ಸಂತೋಷ್ ಬಿರಾದಾರ್ ಈಗ ಲೋಕಾಬಲಿಗೆ ಬಿದ್ದಿರುವಂತದ್ದು. ಅವರು ಏನಂದ್ರೆ ಕಳೆದ 2 ದಿನಗಳ ಹಿಂದೆ ಏನು ಪೆಟ್ರೋಲ್ ಪಂಪ್ ನಲ್ಲಿ ಒಂದು ಗ್ಯಾಮ್ಲಿಂಗ್ ಆಡ್ತಾ ಇದ್ರು. ಆ ಗ್ಯಾಮ್ಲಿಂಗ್ ಆಡ್ತಿದ್ದವರನ್ನ ಬಂಧಿಸಿದ್ರು. ಆ ಸಂದರ್ಭದಲ್ಲಿ ಅವರ ಬೈಕ್ ಗಳನ್ನು ಕೂಡ ಜಪ್ತಿ ಮಾಡಿದ್ರು. ಆ ಬೈಕ್ ಗಳನ್ನ ವಾಪಸ್ ಕೊಡ್ಬೇಕಾದ್ರೆ ಕೇಸು ಹಾಕಬಾರ್ದು ಅಂತಂದ್ರೆ ತಾವು ಲಂಚಕ್ಕೆ ಬೇಡಿಕೆಟ್ಟಿದ್ರು. ಸುಮಾರು 1,70,000 ಲಂಚಕ್ಕೆ ಬೇಡಿಕೆಟ್ಟಂತ ಪಿಎಸ್ಐ ಮತ್ತು ಪಿಸಿ ಇಬ್ಬರನ್ನು ಇವತ್ತು ಲೋಕಾಬೆಲೆಗೆ ಬಿದ್ದಿರುವಂತದ್ದು. ಏನಂದ್ರೆ ಏನು ಬಂಧಿತರೇನಿದ್ದಾರೆ ಅವರ ದೂರಿನ ಆಧಾರದ ಮೇಲೆ ಬಾಗಲಕೋಟೆ ಲೋಕಾಯುಕ್ತ ಎಸ್ಪಿ ಆದಂತ ಮಹಾನಿಂಗ್ ನಂದಗಾಂವ್ ನೇತೃತ್ವದಲ್ಲಿ ಇವತ್ತು ದಾಳಿ ನಡೆಸಿತ್ತು. ದಾಳಿ ವೇಳೆ ಇಬ್ಬರು ಕೆರೂರು ಪಿಎಸ್ಐ ರಬಕವಿ ಇದ್ದಾರೆ, ಭೀಮಪ್ಪ ರಬಕವಿ ಮತ್ತು ಪಿಸಿ ಇಬ್ಬರು ಕೂಡ ಲೋಕಾಬಲಿಗೆ ಬಿದ್ದಿರುವಂತದ್ದು. ಅಂಕಿತ, ಥ್ಯಾಂಕ್ ಯು ಅಶೋಕ್ ನಿಮ್ಮೆಲ್ಲ ಮಾಹಿತಿಗೆ.